ಇದೇನಿದು ಸಾಗರದ ಆಚೆ ಮತ್ತೆ ಅಲ್ಲಿ ಕೇಳತ್ತಾನ. ಯಾಕಡೆ ಹಿಡ್ದಪ್ಪ ಈಗ ಕೆಮ್ಮನ್ಗುಂಡಿ ಇಲ್ಲ, ಕೆಮ್ಮನ್ಗುಂಡಿ ಜಡ್ ಪಾಯಿಂಟ್. ಶ್ರಾವಣ ಬೆಳಗೊಳದಿಂದ ರೈಡರ್ಸ್ ಹೋಗಿ ಬರ್ತಾ ಇದ್ದಾರೆ ಆಗಲೇ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಸನ್ಸೆಟ್ ನೋಡೋಕ್ಕೆ. ಚೆನ್ನಾಗಿರುತ್ತಂತೆ, ನೋಡ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ರೆಸಾರ್ಟ್ ಇದೆ, ಚೆನ್ನಾಗಂತಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ ಕೆಮ್ಮನ್ಗುಂಡಿ. ವ್ಯೂ ಚೆನ್ನಾಗಿದೆ ಇಲ್ಲಿ. ಬಟ್ ರೋಡ್ ಅಷ್ಟಕ್ಕಷ್ಟೇ. ಹಾಂ, ರೋಡ್ ಬರೋಬರಿಲ್ಲ. ಇಲ್ಲೇ ಹೇಗಿದೆ, ಇನ್ನು ಅಲ್ಲಿ ಹಿಲ್ ಸ್ಟೇಷನಲ್ಲಿ ಹೇಗಿರ್ಬೋದು ಒಂದು ಅರ್ಥ ಆಗ್ತಾಯಿಲ್ಲ. ಸೊ ಬಟ್ ಕ್ಲೈಮೇಟ್ ಚೆನ್ನಾಗಿದೆ, ಸುತ್ತಮುತ್ತ ಗಿಡಗಳು. ಇನ್ನೂ ಒಂದು 12 ಕಿಲೋಮೀಟರ್ ಇದೆ. ಇಲ್ಲಿ ನೋಡಿ ರೋಡು ಅಪ್ ಆ್ಯಂಡ್ ಡೌನ್. ಸ್ವಿಗ್ಗಿದವನು ಹೋಗ್ತಾ ಇದ್ದಾನೆ, ಇಲ್ಲೂ ಸ್ವಿಗ್ಗಿದವನು ಅವನು. ನೀನ್ ಕಲಾಸಿಪಾಳ್ಯಂ ಹೋಗಿ ಒಂದು ದೊಡ್ಡ ಹೂವಿನ ಹಾರ ತಗೋ. ನೀನ್ ಹೋಗಿ ಫ್ರೇಮ್ಗೆ ಆರ್ಡರ್ ಕೊಡು. ನೀನೇನು ಮುಖ ನೋಡ್ತಾ ಇದ್ದೀಯ ಬೋಳಿ ಮಗನೇ? ಅಣ್ಣಂದೊಂದು ದೊಡ್ಡ ಫೋಟೋ ನೋಡಿ. ಎಲ್ಲ ಫುಲ್ ಮೋಡ ಕವಿದಿದೆ ಮೇಲ್ಗಡೆ. ಚೆನ್ನಾಗಿದೆ. ಇಲ್ಲಿಂದ ರೋಡ್ ಚೆನ್ನಾಗಿದೆ. ವಾವ್ ಬ್ರೋ, ಇದು ವಿಡಿಯೋ ಮಾಡಿ. ವಿಡಿಯೋ ಚೆನ್ನಾಗೈತಿ. ಇಲ್ಲಿ ಸ್ಟೇಟ್ ಮಾಡಿ, ಸ್ಟೇಟ್ ಚೆನ್ನಾಗೈತಿ. ವಾವ್, ಸೋ ವಂಡರ್ಫುಲ್. ಅರೆ ಬಾಪ್ರೆ, ಏನು ಗುರು ಇದು, ಮೋಡನೇ ಫುಲ್ ಬೆಟ್ಟ ಕತ್ತು ಹೋಗ್ತಾ ಇದೆ. ಐ ಥಿಂಕ್ ಅಲ್ಲೊಂದು ಹಿಲ್ ಸ್ಟೇಷನಲ್ಲಿ ಒಂದು ಫಾಲ್ಸ್ ಇದೆ ಅನ್ಸುತ್ತೆ. ಅಲ್ಲೊಂದು ಫಾಲ್ಸ್ ಇದೆ ನೋಡಿ. ಏನು ಗುರು ಇದು ಕಿಕ್ ಹಿಲ್ ಸ್ಟೇಷನಲ್ಲಿ. ಸ್ವರ್ಗ. ಎಲ್ಲಿ ಹೋಗ್ತೀರಾ? ಊಟಿ, ಹಿಮಾಚಲ್ ಪ್ರದೇಶ, ಆ ಕಡೆ ಈ ಕಡೆ ಎಲ್ಲ ಹೋಗ್ತೀರಾ? ಬನ್ನಿ ಇಲ್ಲಿ, ತಣ್ಣನೆ ಗಾಳಿ. ಬಜಾಗ್ರು ಸೈಡಿಯಾಗ್ರು ತಮ್ಮಗಳೇ. ನಮ್ಮದು ಬೇರೆ ಹಂಪ್ ಇಲ್ಲಿಂದ. ಅಯ್ಯೋ ಹಾಂ, ಅದೇ ನಾನು ಅದೇ ಯೋಚನೆ ಮಾಡ್ತೀನಿ. ಇಲ್ಲಿ ಇರ್ದಿರಿ ಅದು ಅವ್ರು ಅಂತಾರೆ, ಇಲ್ಲಿರೋರಿಗೆ ಲೈಕ್ ಕಾಮನ್ ಅಂತಾರೆ ಅವರು. ಓ ಅಂಕಲ್, XL 100 ಮೇ ಬಿ ಅನ್ಸುತ್ತೆ, ಟ್ರೆಕ್ಕಿಂಗ್ ಥರ ಇರ್ಬೋದು ಅನ್ಸುತ್ತೆ. ಹುಡುಗರು ನೋಡ್ತಾವ್ರೆ. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಇಷ್ಟು ಚೆನ್ನಾಗಿದೆ. ಅಲ್ಲಿ ಮೇಲೆ ಒಂದು ಫಾಲ್ಸ್ ಅದಂತ ಅನಿಸುತ್ತೆ, ಯಾಕಂದರೆ ವೈಟ್ ಏನೋ ಬರ್ತಾ ಇದೆ ನೀರು. ವಾವ್ ಕೈಲಾಸ ಪರ್ವತ. ಸೆಕೆಂಡ್ ಪಾರ್ಟ್ ಅದ ನೋಡ್ರಿ ಕೈಲಾಸ ಪರ್ವತ. ಇದು ಬೈ ಸೆಕೆಂಡ್ ಪಾರ್ಟ್ ಕೈಲಾಸ ಪರ್ವತ. ಇದು ನೋಡ್ರಿ ಹಂಗದಕ್ಕ. ಯಪ್ಪ ಕೈಲಾಸ ಪರ್ವತ ಗುರು. ಏನು ಗುರು ಇದು,
ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕನಸಲ್ಲಿ ಅಂದ್ಕೊಂಡಿಲ್ಲ. ಓ ಬಾಪ್ರೆ, ಏನಂತ ಇಲ್ಲ. ಓ ಶೆಟ್ ಇದೆಯಾರಪ್ಪ, ದೊಡ್ಡ ದೊಡ್ಡ ಗಾಡಿಗಳು ತಂದುಬಿಟ್ಟೆ ಪರೇಶಾನ್ ಮಾಡ್ತಾರೆ ಬರೋರಿಗೆ ಹೋಗೋರಿಗೆ. ನಿಂದ್ರಪ್ಪ ನಿಂದರು, ರೆಡ್ ಕಾರು ನಾಯಿ ಒಳಗೆ ಬಂದು ಇಟ್ಕೊತೀವಿ ನಾವು. ಮತ್ತೆ ಮುಗೀತು, ಅವ್ರು ಹೋಗ್ತಾ ಇದ್ದಾರೆ ಎಲ್ಲರೂ. ಬಂದ್ವಿ, ಎಷ್ಟು ಇನ್ನೊಂದು 8 ಕಿಲೋಮೀಟ್ರ್ ಇದೆ. ಯಾವುದೋ ಒಂದು ಟೆಂಪಲ್ ಇದೆ ಅಲ್ಲಿ, ಹನುಮಾನ್ ಟೆಂಪಲ್. ಹೋಗ್ತಾ ಆಗೋದಾಗ ಜೈ ಹನುಮಾನ್. ನೋಡ್ಗುರು ಎಷ್ಟು ಚೆನ್ನಾಗಿದೆ. ನಾನು ಅಂದ್ಕೊಂಡಿಲ್ಲ ಈ ಥರ ಇರುತ್ತೆ ಅಂತ. ಬಟ್ ಇಲ್ಲಿ ಬಂದು ಸಾರ್ಥಕ ಆಯಿತು. ಅಯ್ಯೋ ಅಯ್ಯೋ ಅಯ್ಯೋ, ಬೇಕಾದ್ರೆ ಒಂದು 2 ದಿನ ಟೈಮ್ ಕೊಟ್ಟರೆ ಹೆವಿ ತಿರ್ಗಾಡಿ ಬರೋದು ಇಲ್ಲಿ. ಅಡ್ಡಾಡಿ ಬಿದ್ದಾಡಿ ಮಜಾ ಮಾಡಿ. ಓಹೋ, ಯಾವುದೋ ಒಂದು ಊರು ಬಂತು, ಇಲ್ಲ ಬಳ್ಳಾವರ ಅನ್ಸುತ್ತದು. ಚಿಕ್ಕಬಳ್ಳಾವರ, ದೊಡ್ಡಬಳ್ಳಾವರ, ಏನು ಬಳ್ಳಾವರ ಏನು ಗುರುದು? ಸ್ವರ್ಗದಲ್ಲಿ ಅಡಿಯಲ್ಲಿ ಊರು. ಅಂಕಲ್ ಸೈಡಿಯಾಗಿ ಅಂಕಲ್ ಹಂಗೆ ಮಾಡಿದ್ರೆ ನೋಡಿ. ನಮ್ಮ ಹುಡುಗರು ಹೋಗ್ತಾ ಇದ್ದಾವೆ ಇಲ್ಲೇ, ಇನ್ನೂ ಹೋಗಿಲ್ಲ ಅವರು, ಆಗಿಂದ ಬಿಡ್ತಿದ್ದಾರೆ. ಸ್ವರ್ಗದ ಅಡಿಯಲ್ಲಿ ಈ ಪಟ್ಟಣ ಅನ್ಬೇಕಾಗುತ್ತೆ. ಹಾಂ ಅಲ್ವಾ? ಹೈಟ್ ಮಾಡಿ ಕೈ ಹೈಟ್ ಮಾಡಿ.